ಮರಳಿಲ್ಲ, ಆಮೇಲೆ ಸಿಮೆಂಟ್ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ವಾಟರ್ ಕ್ಯೂರಿಂಗ್ ಕೂಡ ನಿಮಗೆ ಬೇಕಾಗಿಲ್ಲ. ನ್ಯಾಚುರೋಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಯೂಸ್ ಮಾಡೋದ್ರಿಂದ ನಿಮಗೆ ಅರೌಂಡ್ 30 to 40% ಕಾಸ್ಟ್ ಸೇವಿಂಗ್ ಮಾಡಬಹುದು. ತಗೊಂಡು ಹೊಡಿತಾ ಇದ್ದೀನಿ, ಏನಾದ್ರು ಆಗಿದ್ಯಾ? ಏನೂ ಆಗಿಲ್ಲ. ನ್ಯಾಚುರೋಪ್ಲಾಸ್ಟ್ ಕಂಪನಿ ಕಡೆಯಿಂದ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಿಮಗೆ ಫ್ರಾಂಚೈಸಿ ಪ್ಲಸ್ ಡೀಲರ್ಶಿಪ್ ಕೊಡ್ತಾ ಇದೀವಿ. ಸುಮಾರು ಜನಗೆ ಇವಾಗ ಇದು ಬಂದು ಹೊಸ ಟೆಕ್ನಾಲಜಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ಇದು ಬಂದು ನಿಮಗೆ ತುಂಬಾ ಪುರಾತನ ಕಾಲದಿಂದ ನಮ್ಮ ಹಿರಿಯರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಈ ಮೂಟೆಗಳು ಹಿಂಗಿರತ್ತೆ. ಈ ಮೂಟೆ ನಿಮ್ಗೆ ನೋಡಿ ಓಪನ್ ಮಾಡಿದ್ಮೇಲೆ ಈ ರೀತಿ ಪೌಡರ್ ತರ ಕಾಣಿಸುತ್ತೆ ನಿಮ್ಗೆ. ಈ ಪೌಡರ್ನ ನೀರ್ ಜೊತೆ ಏನು ಇಲ್ಲ, ಸಿಂಪಲ್ ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ಈ ಸ್ವಲ್ಪ ಹೊತ್ತು ಒಂದ್ 5 ರಿಂದ 10 ನಿಮಿಷ ಬಿಟ್ರೆ ಒಂದು ಪೇಸ್ಟ್ ತರ ಕ್ರಿಯೇಟ್ ಆಗುತ್ತೆ. ನೋಡಿ ನಮ್ಮ ಹುಡುಗ ಮಾಡ್ತಾ ಇರೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲೆಲ್ಲ ನಿಮ್ಗೆ ಎಷ್ಟು ಸ್ಮೂತ್ ಆಗಿ ಫಿನಿಶಿಂಗ್ ಬಂದಿದೆ. ನಿಮಗ್ ಪಟ್ಟಿ ಮಾಡಿದ್ರು ಈ ತರ ಒಂದು ಫಿನಿಶಿಂಗ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಜಿಪ್ಸಮ್ ಮಾರ್ಕೆಟ್ ಅಲ್ಲಿ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಸರ್ ನಮ್ದು. ಕ್ರ್ಯಾಕ್ ಆಗ್ಲಿ ನಿಮಗೆ 10 ವರ್ಷ ಅಲ್ಲ 20-30 ವರ್ಷ ಆದ್ರೂ ಯಾವುದೇ ಕಾರಣಕ್ಕೂ ಒಂದು ಕ್ರ್ಯಾಕ್ ಕೂಡ ಇದರಿಂದ ಬೀಳೋದು. ಟೆಂಪರೇಚರ್ ಬಂದ್ರು ಅರೌಂಡ್ ಒಂದು 2 to 3 ಡಿಗ್ರೀಸ್ ನಿಮಗ್ ಕಡಿಮೆನೇ ಆಗತ್ತೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾವೀಗ ಬೆಂಗಳೂರಿನಲ್ಲಿದ್ದೀವಿ. ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರುವಂತಹ ನ್ಯಾಚುರೋಪ್ಲಾಸ್ಟ್ ಫೈಬರ್ ಪ್ಲಸ್ ಪ್ರೀಮಿಯಂ ಕ್ವಾಲಿಟಿಯ ಜಿಪ್ಸಮ್ ಅನ್ನ ಬಳಸಿ ಇವರು ಒಂದು ಪ್ಲಾಸ್ಟಿಂಗ್ ನ ಮಾಡ್ಕೊಡ್ತಾರೆ. ಸೊ ಇದರಿಂದ ನಿಮ್ಗೆ ಸಾಕಷ್ಟು ಮರಳು ಉಳಿತಾಯ ಆಗುತ್ತೆ, ಸಿಮೆಂಟ್ ಉಳಿತಾಯ ಆಗುತ್ತೆ, ಸಾಕಷ್ಟು ನೀರು ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಓವರ್ ಆಲ್ ನಿಮ್ಗೆ ಒಂದು 30 ರಿಂದ 40% ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಇವರು ಫ್ರಾಂಚೈಸಿನೂ ಸಹ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ, ಹಾಗೆ ತಮ್ಮ ಕಂಪನಿಯ ಒಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ಬಂದು ರಾಹುಲ್ ಸಿದ್ದೇಶ್ ಅಂತ. ನಮ್ಮ ಕಂಪನಿ ಬಂದು ನ್ಯಾಚುರೋಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಅನ್ನೋ ಒಂದು ಮೆಟೀರಿಯಲ್. ಇದು ಬಂದು ನಿಮಗೆ ಮೇನ್ಲಿ ಪ್ಲಾಸ್ಟರಿಂಗ್ ಯೂಸ್ ಮಾಡ್ತಾರೆ. ಯಾವುದೇ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೂ ಪ್ಲಾಸ್ಟರಿಂಗ್ ಯೂಸ್ ಮಾಡ್ತಾರೆ ಈ ಮೆಟೀರಿಯಲ್ನ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಈ ಒಂದು ಮೆಥಡ್ ಅಲ್ಲಿ ನಾವು ಪ್ಲಾಸ್ಟರಿಂಗ್ ಮಾಡಿದ್ರೆ ಕಡಿಮೆ ಮರಳು, ಕಡಿಮೆ ಸಿಮೆಂಟು, ಕಡಿಮೆ ನೀರು ಮತ್ತೆ ಆಲ್ಮೋಸ್ಟ್ ಒಂದು 30-40% ಖರ್ಚನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಹೌದು ಸರ್, ನಿಮಗೆ ಆಲ್ಮೋಸ್ಟ್ ನಮ್ಮ ಪ್ರಕಾರ ನಾವು ಮಾಡಿರೋ ಪ್ರಕಾರ, ನಾವು ನೋಡಿರೋ ಪ್ರಕಾರ ನಿಮಗೆ 30 to 40% ಅಫ್ಕೋರ್ಸ್ ಸೇವ್ ಆಗೇ ಆಗುತ್ತೆ. ನಿಮಗೆ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೂ ನಿಮಗೆ ಮೇನ್ಲಿ ನಿಮಗೆ ವಾಟರ್ ಕ್ಯೂರಿಂಗ್ ಬೇಕಾಗಿಲ್ಲ, ಆಮೇಲೆ ನಿಮಗೆ ಮರಳು ಬೇಕಾಗಿಲ್ಲ, ಸಿಮೆಂಟ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನೀವು ಕಟ್ಟಡ ಕಟ್ಟಿದ ತಕ್ಷಣ ಒಂದು 3 ದಿನ ನೀವು ಕ್ಯೂರಿಂಗ್ ಆಗಿ 3 ದಿನಕ್ಕೆ ನೀವು ಇದನ್ನ ಯೂಸ್ ಮಾಡ್ಬೋದು. ನಮ್ಮ ಮೆಟೀರಿಯಲ್ ಬಂದು ಮೆಟೀರಿಯಲ್ನ ನಮ್ದು ಯೂಸ್ ಮಾಡಿದ್ರೆ ನಿಮ್ಗೆ ಏನು ಅಡ್ವಾಂಟೇಜು ಅಂದ್ರೆ, ಮೇನ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ಮರಳು ಏನು ಅವಶ್ಯಕತೆನೇ ಇಲ್ಲ. ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ವಾಟರ್ ಸ್ಕೇರ್ಸಿಟಿ ತುಂಬಾ ಜಾಸ್ತಿ ಇದೆ. ವಾಟರ್ ಸ್ಕೇರ್ಸಿಟಿ ಇರೋದ್ರಿಂದ ನೀವು ಒಂದು 2 ಫ್ಲೋರ್ದು ಮನೆ ಕಟ್ತೀನಿ ಅಂದ್ರೆ ನೀವು ಹತ್ರ ಒಂದು 15 ರಿಂದ 20 ಸಾವಿರ ನೀರನ್ನ ಕಡಿಮೆ ಮಾಡ್ಬೋದು. ನೀವು ನೇಚರ್ ಕೂಡ ಒಂದು ಡೊನೇಟ್ ಮಾಡ್ದಂಗೆ ಆಗತ್ತೆ ಇದರಿಂದ, ನಮ್ಮ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ. ಆಮೇಲೆ ನಮ್ದು ಬಂದು 100% ನ್ಯಾಚುರಲ್ ಇದೆ, ಆರ್ಗ್ಯಾನಿಕ್ ಸರ್ಟಿಫೈಡ್ ಇದು. ಜಿಪ್ಸಮ್ ಪದ್ಧತಿಯಲ್ಲಿ ಪ್ಲಾಸ್ಟಿಂಗ್ ಮಾಡ್ತೀವಿ ಅಂದ್ರೆ ಜನರಲ್ಲಿ ಏನೊಂದು ಭಯ ಇರುತ್ತೆ ಅಂದ್ರೆ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು ಮನೆನ ಕಟ್ಟಿಸ್ತಾ ಇದೀವಿ, ಈ ಒಂದು ಪದ್ಧತಿಯಲ್ಲಿ ಏನಾದ್ರು ಪ್ಲಾಸ್ಟಿಂಗ್ ಮಾಡಿಸಿದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಅನ್ನೋ ಭಯ ಇರುತ್ತೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಸುಮಾರು ಜನಗೆ ಇವಾಗ ಇದು ಬಂದು ಹೊಸ ಟೆಕ್ನಾಲಜಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ಇದು ಬಂದು ನಿಮಗೆ ತುಂಬಾ ಪುರಾತನ ಕಾಲದಿಂದ ನಮ್ಮ ಹಿರಿಯರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ, ಮಾಡ್ತಿದ್ರು. ಇವಾಗ ಈ ಸಿಮೆಂಟು ಅದು ಇದು ಬಂದಿರೋದ್ರಿಂದ ಇವಾಗ ಇದೊಂದು ಸ್ವಲ್ಪ ಮೆಥಡ್ಸ್ ಚೇಂಜ್ ಆಗಿದೆ ಬಿಟ್ರೆ ಇನ್ನೇನು ಚೇಂಜ್ ಆಗಿಲ್ಲ. ಜಿಪ್ಸಮ್ ಅನ್ನೋದು ಬಂದು ನಿಮಗೆ ಹಳೆ ಟೆಂಪಲ್ಸು, ಡ್ಯಾಮ್ಸು ಕಟ್ಟಿರೋದೆಲ್ಲ ತುಂಬಾ ಇದರಲ್ಲಿದೆ. ಫಾರ್ ಎಕ್ಸಾಂಪಲ್ ಇನ್ನೊಂದೇನು ಅಂದ್ರೆ ಈಜಿಪ್ಷಿಯನ್ ಪಿರಮಿಡ್ಸ್ ಬಗ್ಗೆ ನೀವು ಕೇಳಿರ್ಬೋದು. ಅದನ್ನು ಬಂದು ಇದೇ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ನಾವು ಇವಾಗ ಈ ಇದರಲ್ಲಿ ಜಿಪ್ಸಮ್ ಅಲ್ಲಿ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿನ ಯೂಸ್ ಮಾಡಿ ಫೈಬರ್ ಪ್ಲಸ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಮಾಡ್ತಾ ಇರೋದು ಇದನ್ನ. ಅದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಏನೂ ಇರೋದಿಲ್ಲ. ನಿಮ್ಗೆ ಯಾವುದೇ ಕ್ರ್ಯಾಕ್ ಆಗಲಿ ನಿಮಗೆ 10 ವರ್ಷ ಅಲ್ಲ 20-30 ವರ್ಷ ಆದ್ರೂ ಯಾವುದೇ ಕಾರಣಕ್ಕೂ ಒಂದು ಕ್ರ್ಯಾಕ್ ಕೂಡ ಇದರಿಂದ ಬೀಳಲ್ಲ. ಸಿಮೆಂಟ್ ಅಲ್ಲಿ ಬೀಳೋ ಚಾನ್ಸಸ್ ಇದೆ, ಆದ್ರೆ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಬೀಳಲ್ಲ. ಅದು ನಾವು ಸರ್ಟಿಫೈಡ್ ಆಗಿ ಮಾಡ್ಕೊಡ್ತೀವಿ ನಿಮ್ಗೆ. ಅಂದ್ರೆ ದೀರ್ಘಕಾಲ ಬಳಕೆ ಬರುತ್ತೆ ಅಂತ 100% ಬರುತ್ತೆ. ಒಂದು ಡೌಟ್ ಏನ್ ಬರುತ್ತೆ ಅಂದ್ರೆ, ಸರ್ ಈಗ ನಾವು ಈ ಒಂದು ಪದ್ಧತಿಯಲ್ಲಿ ಕಟ್ಟಿದಾಗ ಟೆಂಪರೇಚರ್ ಏನಾದ್ರು ವೇರಿ ಆಗಿ ಮನೇಲಿ ಹೆವಿ ಹೀಟ್ ಆಗುತ್ತೆ. ನಿಮಗೆ ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ನಿಮಗೆ ಟೆಂಪರೇಚರ್ ಬಂದ್ರು ಅರೌಂಡ್ ಒಂದು 2 to 3 ಡಿಗ್ರೀಸ್ ನಿಮಗೆ ಕಡಿಮೆನೇ ಆಗತ್ತೆ. ನೀವು ಸಿಮೆಂಟ್ ಯೂಸ್ ಮಾಡಿ ಏನ್ ಕಟ್ಟಡ ಕಟ್ಟಿರ್ತೀರೋ
ಅದಕ್ಕಿಂತ ನೀವು ಈ ಪ್ಲಾಸ್ಟರ್ ಮಾಡಿದ್ರೆ ನಿಮ್ಗೆ ಒಂದು 2 to 3 ಡಿಗ್ರೀಸ್ ಕಡಿಮೆ ಬರುತ್ತೆ. ನಿಮ್ಗೆ ಕಡಿಮೆ ಟೆಂಪರೇಚರ್ ಇರುತ್ತೆ, ಅದ್ರ ಜೊತೆಗೆ ಸೌಂಡ್ ಪ್ರೂಫ್ ಕೂಡ ಇರುತ್ತೆ. ನಿಮ್ಗೊಂದು 10 to 20% ಸೌಂಡ್ ಪ್ರೂಫಿಂಗ್ ಆಗಿರುತ್ತೆ ಇದರಿಂದ, ಈ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ. ಸರ್ ಈಗ ಜಿಪ್ಸಮ್ ಪದ್ಧತಿಯಲ್ಲಿ ಪ್ಲಾಸ್ಟಿಂಗ್ ಮಾಡ್ತೀವಿ ಅಂದ್ರೆ ತುಂಬಾ ಐಟಮ್ಸ್ ಏನಾದ್ರು ಮಿಕ್ಸ್ ಮಾಡ್ಬೇಕಾ ಸರ್? ಸರ್ ಏನು ಇಲ್ಲ ನೋಡಿ, ಇಲ್ಲಿ ನಿಮ್ಗೆ ಇದು ಬಂದು ನಿಮ್ಗೆ ಈ ಮೂಟೆಗಳು ಹಿಂಗಿರತ್ತೆ. ಈ ಮೂಟೆ ನಿಮ್ಗೆ ನೋಡಿ ಓಪನ್ ಮಾಡಿದ್ಮೇಲೆ ಈ ರೀತಿ ಪೌಡರ್ ತರ ಕಾಣಿಸುತ್ತೆ ನಿಮ್ಗೆ. ಈ ಪೌಡರ್ನ ನೀರ್ ಜೊತೆ ಏನು ಇಲ್ಲ, ಸಿಂಪಲ್ ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ಈ ರೀತಿ ನಿಮ್ಗೆ ಪೇಸ್ಟ್ ತರ ಒಂದ್ ಸ್ವಲ್ಪ ಹೊತ್ತು, ಒಂದ್ 5 ರಿಂದ 10 ನಿಮಿಷ ಬಿಟ್ರೆ ಒಂದು ಪೇಸ್ಟ್ ತರ ಕ್ರಿಯೇಟ್ ಆಗುತ್ತೆ. ಅದ್ ಪೇಸ್ಟ್ ಕ್ರಿಯೇಟ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅದನ್ನ ಇದ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೇಕು ನಾನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ. ಸರ್ ನೋಡಿ ಸರ್, ಇವಾಗ ಕೈಯಿಂದಾನೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಕೈಗೆ ಯಾವುದೇ ಕಾರಣಕ್ಕೂ ಏನೇ ತರ ಹಾನಿ ಆಗಲ್ಲ ನಿಮ್ಗೆ. ಇದು 100% ಆರ್ಗ್ಯಾನಿಕ್ ಇರೋದ್ರಿಂದ ನಿಮ್ಗೆ ಯಾವುದೇ ತರನು ಇದು ಪ್ರಾಬ್ಲಮ್ ಇರಲ್ಲ. ಕೈಯಿಂದ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ಕೊಬಹುದು. ನೋಡಿ ನಮ್ಮ ಹುಡುಗ ಮಾಡ್ತಾ ಇರೋದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸರ್ ನೋಡಿ ಸರ್, ಇಲ್ಲೆಲ್ಲ ನಿಮ್ಗೆ ಎಷ್ಟು ಸ್ಮೂತ್ ಆಗಿ ಫಿನಿಶಿಂಗ್ ಬಂದಿದೆ. ನಿಮಗೆ ಪಟ್ಟಿ ಮಾಡಿದ್ರು ಈ ತರ ಒಂದು ಫಿನಿಶಿಂಗ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನಿಮ್ಗೆ ಯಾವುದೇ ತರ ಪಟ್ಟಿ ನೀವು ಮಾಡಿದ್ರು ಈ ಫಿನಿಶಿಂಗ್ ನಿಮಗೆ ಬರೋದಿಲ್ಲ. ನಮ್ದು ಬಂದು ನೀವೇ ಬೇಕಾದ್ರೆ ಒಂದ್ಸತಿ ಟೆಸ್ಟ್ ಮಾಡಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಹೌದು ಸರ್, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ನಿಮ್ಗೆ ಅದು ಮಾತ್ರ ಅಲ್ಲ, ತುಂಬಾ ಜನ ಭಯ ಇರತ್ತೆ. ನಿಮ್ಗೆ ಏನಾದ್ರು ನಾಳೆ ದಿನ ಗೋಡೆ ಕಟ್ಟಿದ್ಮೇಲೆ ಆಣಿ ಹೊಡೆದ್ರೆ ಇದೇನಾದ್ರೂ ಉದ್ರೋಗತ್ತಾ ಅಥವಾ ಏನು ಅಂತ. ನಾನು ಅದಕ್ಕೂ ಬೇಕಾದ್ರೆ ನಿಮ್ಗೆ ಸುತ್ತಿಗೆ ತಗೊಂಡು ಹೊಡೆದ್ರು ನಿಮ್ಗೆ ಆ ಪ್ಲೇಸ್ ನಿಮ್ಗೆ ಒಂದ್ ಸ್ವಲ್ಪ ಬೀಳತ್ತೆ ಬಿಟ್ರೆ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಪ್ಲೇಸು ಅಷ್ಟು ಜಾಗ ಮಾತ್ರ ಇದ್ಬಿಟ್ಟು ನಿಮ್ಗೆ ಸುತ್ತಮುತ್ತಲ ಎಲ್ಲೂ ಏನು ಆಗಲ್ಲ ನಿಮ್ಗೆ. ಹೌದು ಸರ್, ಏನು ಸುತ್ತಿ ತಗೊಂಡು ಎಲ್ಲಿ ಹೊಡೆದಿರ್ತಿರೋ ಅಷ್ಟು ಮಾತ್ರ ನಿಮ್ಗೆ ಇದಾಗಿರತ್ತೆ. ತಿರ್ಗೆ ಒಂದ್ 2 ನಿಮಿಷ ತಿರ್ಗೆ ಹಿಂಗೆ ಮಾಡಿದ್ರೆ ಸೇಮ್ ಇದೇ ಫಿನಿಶಿಂಗ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಹಂಗೇನೆ ಸರ್. ಈಗ ಮಳೆ ಹೊಡೆದ್ರು ನೋಡಿ ನೋಡಿ ಏನು ಕ್ರ್ಯಾಕ್ ಬೀಳೋ ಇದೆ ಏನು ಇಲ್ಲ. ಹಾ ಸರ್, ನೀಟಾಗಿ ಹೋಗುತ್ತೆ ನಿಮ್ಗೆ. ನೋಡಿ ಹೆಂಗೆ ಇದ್ ಮಾಡಿದ್ರು ಹಿಂಗ್ ಹೊಡೆದ್ರು ಏನೇ ಮಾಡಿದ್ರು ಆ ಪ್ಲೇಸ್ ಬಿಟ್ರೆ ಇನ್ನೆಲ್ಲೂ ಇದಾಗಲ್ಲ ನಿಮ್ಗೆ. ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ಬೋದು ನಾವು. ಓಕೆ ಸರ್, ಈಗ ನಾಳೆ ನಾವೇನಾದ್ರು ಪೇಂಟಿಂಗ್ ಮಾಡ್ತೀವಿ ಅಂದಾಗ ಅಲ್ಲೇನಾದ್ರು ಸಮಸ್ಯೆ ಆಮೇಲೆ ಅದು ಒಂದು ನಿಮ್ಗೆ ನಾಳೆ ದಿನ ಪೇಂಟ್ ಮಾಡ್ತೀರಾ, ಇದ್ರ ಮೇಲೆ ಅಫ್ಕೋರ್ಸ್ ಎಲ್ಲರೂ ಮಾಡೇ ಮಾಡ್ತಾರೆ. ನಿಮಗ್ ಪಟ್ಟಿ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಪಟ್ಟಿ ಬೇಕಾಗೇ ಇಲ್ಲ. ನೀವು ಡೈರೆಕ್ಟ್ ಆಗಿ ಇದ್ರ ಮೇಲೆ ಯಾವುದೇ ತರ ಪೇಂಟ್ ಬೇಕಾದ್ರೂ ಮಾಡ್ಬೋದು. ಪೇಂಟಿಂಗ್ ಕಾಸ್ಟ್ ಬಂದು ನಿಮ್ಗೆ ಹತ್ರ ಒಂದು 10 ರಿಂದ 20% ಪೇಂಟಿಂಗ್ ಕಾಸ್ಟ್ ಕೂಡ ಸೇವ್ ಆಗುತ್ತೆ. ಏನಕ್ಕಂದ್ರೆ ಈ ಮೆಟೀರಿಯಲ್ ಇಷ್ಟು ಸ್ಮೂತ್ ಫಿನಿಶ್ ಪಟ್ಟಿಲೂ ಸಿಗಲ್ಲ. ಪಟ್ಟಿಲ್ ಸಿಗದೆ ಇರೋ ಕಾರಣಕ್ಕೆ ನಿಮ್ಗೆ ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದು 30% ಪೇಂಟಿಂಗ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಅದು ತುಂಬಾ ಜನರಿಗೆ ನಾನು ಅದ್ರ ಮೇಲೆನೆ ಹೇಳಿದ್ದು, ನಿಮ್ಗೆ ಎಲ್ಲಾ ತರನು ನಿಮ್ಗೆ ಉಪಯೋಗ ಬರುತ್ತೆ. ಕಾಸ್ಟ್ ಸೇವಿಂಗ್ ಮೇನ್ ಆಗಿ. ಸರ್ ಇನ್ನೂ ಒಂದು ವಿಷಯ, ತುಂಬಾ ಜನಗೆ ಇದ್ರಿಂದ ಮೆಟೀರಿಯಲ್ ಯೂಸ್ ಮಾಡ್ಬಿಟ್ಟು ಸೀಲಿಂಗ್ ಮಾಡ್ಬೋದಾ ಅಂತ ತುಂಬಾ ಚೆನ್ನಾಗಿ ಇದ್ದಿದೆ. ನೋಡಿ ಇಲ್ಲಿ ನೋಡ್ಬೋದು ಸೀಲಿಂಗ್ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ನೋಡಿ. ನಿಮ್ಗೆ ಪಟ್ಟಿ ಮಾಡಿರೋದ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ. ಇದ್ರ ಮೇಲೆ ಡೈರೆಕ್ಟ್ ಆಗಿ ನೀವು ಇವಾಗ ಪೇಂಟ್ ಕೂಡ ಅಪ್ಲೈ ಮಾಡ್ಕೊಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ತುಂಬಾ ಜನ ಡೌಟ್ ಇದೆ ಸೀಲಿಂಗ್ ಮಾಡ್ಬೋದಾ ಅಂತ, ಆದ್ರೆ ಏನು ಆಗಲ್ಲ ಸರ್. ನೋಡಿ ನಾವು ಮಾಡಿರೋದು ಇಲ್ಲೇ ಕಾಣ್ತಾ ಇದೆ ನಿಮ್ಗೆ ಪೂರ್ತಿ ಎಲ್ಲಾ ಕಡೆ. ಇವಾಗ ಅಲ್ಲೂ ಅರ್ಧ ಆಗಿದೆ ನೋಡಿ, ಇವಾಗ ನೆಕ್ಸ್ಟ್ ಅಲ್ಲೆಲ್ಲ ಮಾಡ್ತಾರೆ. ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ಯೂಸ್ ಮಾಡ್ಬೋದು ಸೀಲಿಂಗ್ ಕೂಡ. ಮಾಡ್ತೀವಿ ಅಂದ್ರೆ ಇಲ್ಲಿ ಬೆಂಗಳೂರು ಲೋಕೇಶ್ ಸರ್ ನೀವು ಮಾಡ್ಕೊಡ್ತೀರಿ. ಈಗ ನಮ್ದು ಯಾದಗಿರಿಲಿದೆ, ಗುಲ್ಬರ್ಗದಲ್ಲಿದೆ, ಅಲ್ಲಿ ಒಂದು ಮೆಥಡ್ ಅಲ್ಲಿ ಪ್ಲಾಸ್ಟಿಕ್ ಮಾಡೋದವ್ರಿಗೆ ಗೊತ್ತಿರಲ್ಲ. ಆ ತರ ಒಂದು ಸಮಸ್ಯೆ ಆದಾಗ ಏನ್ ಮಾಡ್ಬೇಕು ಸರ್? ಸರ್ ನಮ್ ಡೀಲರ್ಸ್ ಬಂದು ಅಕ್ರಾಸ್ ಆಲ್ ಓವರ್ ಇಂಡಿಯಾ, ಈ ಪ್ಯಾನ್ ಇಂಡಿಯಾ ಬಂದು ನಾವು ಎಲ್ಲಾ ಕಡೆನೂ ಎಲ್ಲೇ ಇದ್ರು ನಾವು ಮಾಡಿ ಕೊಡ್ತೀವಿ ಸರ್. ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲೇ ಇದ್ರು ನಾವು ಕಳಿಸ್ಕೊಡ್ತೀವಿ. ನಮ್ಮ ಡೀಲರ್ಸ್ ಬರ್ತಾರೆ, ನಿಮ್ಗೆ ನಮ್ಮ ಕಡೆಯವರೇ ಬಂದು ನಿಮ್ ಕೆಲಸನ ಮಾಡಿ ಕೊಡ್ತಾರೆ. ಸೊ ಎಂಟರ್ ಇಂಡಿಯಾ ನಿಮ್ ಕಾಣಿಸ್ತಿರೋ ನಂಬರ್ ಫೋನ್ ಮಾಡಿದ್ರೆ ನೀವು ನಿಮ್ ಟೀಮ್ ಅಲ್ಲೇ ಹೋಗಿ ಕೆಲಸ ಮಾಡ್ಕೊಡ್ತಾರೆ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ಕೇಳಿದೆ, ಅಂದ್ರೆ ಫ್ರಾಂಚೈಸಿ ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಹೌದು ಸರ್, ನಾವು ಇವಾಗ ಡೀಲರ್ಶಿಪ್ಸ್ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರು ಡೀಲರ್ಶಿಪ್ಸ್ ಕೂಡ ಕೊಡ್ತಾ ಇದೀವಿ ನಾವು. ನಿಮ್ಗೆ ಯಾರು ಬೇಕಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಬಂದು ನಿಮ್ಗೆ ಇದರಲ್ಲಿ ಡೀಲರ್ಶಿಪ್ ತಗೊಂಡ್ರೆ ನಿಮ್ಗೆ ಫ್ಯೂಚರ್ ಬೆನಿಫಿಟ್ಸ್ ಜಾಸ್ತಿ ಇದೆ. ನಿಮ್ಗೆ ಬರ್ತಾ ಹೋಗ್ತಾ ನಿಮ್ಗೆ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ತುಂಬಾ ವಾಟರ್ ಸ್ಕೇರ್ಸಿಟಿ ಇರೋದ್ರಿಂದ ಈ ಮೆಟೀರಿಯಲ್ ಯೂಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ. ಅವಾಗ ನೀವು ತಿಳ್ಕೊಂಡು ಮಾಡೋದ್ಕಿಂತ ಇವಾಗ್ಲೇ ಸ್ಟಾರ್ಟ್ ಮಾಡಿದ್ರೆ
ನಿಮ್ಗೆ ತುಂಬಾ ತರ ಬೆನಿಫಿಟ್ಸ್ ಕೂಡ ಸಿಗತ್ತೆ. ನೀವೇ ಫಸ್ಟ್ ಆಗಿರ್ತೀರಾ, ನಿಮ್ಗಿಂತ ಮುಂಚೆ ಇನ್ ಯಾರು ಇರಲ್ಲ ಇದ್ರಲ್ಲಿ, ಕಾಂಪಿಟೇಷನ್ ಕಡಿಮೆ ಇರತ್ತೆ, ನೀವು ಮಾಡ್ಕೊಬಹುದು. ನ್ಯಾಚುರೋ ಪ್ಲಾಸ್ಟ್ ಫೈಬರ್ ಪ್ಲಸ್ ಬಂದು ಅಲ್ಟ್ರಾಫೈನ್ ಬಬಲ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾನೇ ಗಟ್ಟಿಯಾಗಿ ಇರತ್ತೆ ಸರ್. ಫೈಬರ್ ಪ್ಲಸ್ ಅನ್ನೋದೇ ಅದು ತುಂಬಾ ಗಟ್ಟಿ ಇರತ್ತೆ. ಆಮೇಲೆ ನಮ್ದು ಜಿಪ್ಸಮ್ಗಳಲ್ಲಿ ಈ ಜಿಪ್ಸಮ್ ಮಾರ್ಕೆಟ್ ಅಲ್ಲಿ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಸರ್ ನಮ್ದು, ತುಂಬಾನೇ ಟಾಪ್ ಕ್ವಾಲಿಟಿ. ಇದ್ರ ಮುಂದೆ ಇನ್ ಯಾವ್ದಕ್ಕೂ ನಿಮ್ಗೆ ಕಂಪ್ಯಾರಿಸನ್ ಇಲ್ಲ. ಏನಾದ್ರು ವೀಕ್ ಆಗುತ್ತಾ ಗಟ್ಟಿ ಆಗ್ತಾನೆ? ಇಲ್ಲ ಸರ್, ನೀವು ಬಿಟ್ಟಷ್ಟು ನಿಮ್ಗೆ ಗಟ್ಟಿ ಆಗತ್ತೆ ವಿನ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಕ್ರ್ಯಾಕ್ ಬೀಳೋದು ಆ ತರ ಎಲ್ಲ ಏನು ಇದಾಗಲ್ಲ. ಬಿಟ್ಟಷ್ಟು ನಿಮ್ಗೆ ಗಟ್ಟಿ ಆಗ್ತಾ ಹೋಗುತ್ತೆ, ಡೇ ಬೈ ಡೇ ಗಟ್ಟಿ ಆಗುತ್ತೆ ಸರ್. ಇದು ಬರ್ತಾ ಬರ್ತಾ ವೈಟ್ನಿಂಗ್ ಆಗುತ್ತೆ ಯಾವ ತರ ಸರ್? 100% ಸರ್. ನಿಮ್ಗೆ ಬೇರೆ ಜಿಪ್ಸಮ್ ಯೂಸ್ ಮಾಡಿ ಮಾಡೋದಕ್ಕಿಂತ ನಿಮ್ಗೆ ನಮ್ ನ್ಯಾಚುರೋ ಪ್ಲಾಸ್ಟ್ ಯೂಸ್ ಮಾಡೋದ್ರಿಂದ 100% ವೈಟ್ನಿಂಗು ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಪೇಂಟ್ ಕಾಸ್ಟ್ ಕೂಡ ಸೇವ್ ಆಗುತ್ತೆ. ನಮ್ದು ಬಂದು NABL ಸರ್ಟಿಫಿಕೇಟ್ ಮತ್ತು ISO ಸರ್ಟಿಫೈಡ್ ಇದೆ, ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿದೆ. ನಿಮ್ಗೆ ಯಾವುದೇ ತರ ಕೆಮಿಕಲ್ ಯೂಸ್ ಮಾಡದೆ ಮಾಡಿರೋದ್ರಿಂದ ನಿಮ್ಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತೀವಿ. ತುಂಬಾ ಜನಗೆ ಇದು ಬೆಂಗಳೂರಲ್ಲಿ ಮಾತ್ರನೇ ಇದು ವರ್ಕೌಟ್ ಆಗೋದು ಅಂತ ಅನ್ಕೊಂಡಿರ್ಬೋದು, ಆದ್ರೆ ಹಂಗೇನು ಇಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳನ್ನು ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಇವಾಗ ಎಲ್ಲಿ ಬೇಕಾದ್ರೂ ಇದನ್ನ ಇದ್ ಮಾಡ್ಬೋದು. ನಿಮ್ಗೆ ಬಿಸ್ನೆಸ್ ಆಪರ್ಚುನಿಟಿ ಆಗೋ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಮನೆ ಕಟ್ಟಬೇಕಾ, ಸ್ವಂತ ಮನೆ ಕಟ್ತಾ ಇದ್ದೀರಾ, ಅಥವಾ ಬಿಲ್ಡರ್ಸಾ, ಅಥವಾ ಸಣ್ಣದೊಂದು ಶಾಪ್ ಮಾಡ್ತಾ ಇದ್ದೀರಾ, ಯಾವುದೇ ತರ ಬಿಲ್ಡಿಂಗ್ಗೆ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಗಳಲ್ಲಿ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ತರ ತೊಂದರೆ ಕೂಡ ಆಗೋದಿಲ್ಲ. ಇನ್ನೊಂದೇನು ಅಂದ್ರೆ ನಿಮ್ಗೆ ಮನೆ ಒಳಗಡೆ ಇದನ್ನ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನಿಮ್ಗೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನಿಮ್ಗೆ ಕ್ರಿಮಿಕೀಟಗಳು ಅದು ತುಂಬಾ ಅವಾಯ್ಡ್ ಆಗ್ಬಿಡತ್ತೆ. ನಿಮ್ಗೆ 100% ಅವಾಯ್ಡ್ ಆಗತ್ತೆ ಅಂತ ನಾವು ಇಲ್ಲಿವರೆಗೂ ನನ್ನ ಸ್ವಂತ ಮನೆ ಕೂಡ ನಾನು ಅದನ್ನೇ ಇದೇ ಸೇಮ್ ಮೆಟೀರಿಯಲ್ ನ ಬಳಸಿ ಮಾಡಿರೋದು. ಇವಾಗ ಇಲ್ಲಿವರೆಗೂ 1.5 ವರ್ಷ ಆಗಿದೆ. ಇಲ್ಲಿವರೆಗೂ ಯಾವುದೇ ತರ ತೊಂದರೆ ಏನು ನಿಮ್ಗೆ ಕಂಡು ಬಂದಿಲ್ಲ ನನಗೂ ಕೂಡ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.